ಏಕಾಂಗಿಯಾಗಿ ಬೆಳಗಾವಿ ಸುವರ್ಣಸೌಧ ಹೊರಟಲು ಚಿಂತಾಮಣಿಗೆ ಹೆಜ್ಜೆ ಹಾಕುತ್ತಾ ಬಂದ ಹಮ್ಜಾದ್ ಖಾನ್ ಬೇಡಿಕೆ ಹೊತ್ತು ಏಕಾಂಗಿಯಾಗಿ ಹೆಜ್ಜೆ ಹಾಕುತ್ತಿರುವ ಹಮ್ಜಾದ್ ಖಾನ್ ಚಿಂತಾಮಣಿ ಹಾರ ಹಾಕಿಕೊಂಡು ಕೈಯಲ್ಲಿ ಒಂದು ಲಾಠಿ ಹಿಡಿದು ಗೌನಿಪಲ್ಲಿ ಗ್ರಾಮವನ್ನು ಪಟ್ಟಣ ಪಂಚಾಯಿತಿ ಮಾಡಬೇಕೆಂದು ಒತ್ತಾಯಿಸಿ ಬೆಳಗಾವಿಗೆ ಪಾದಯಾತ್ರೆ ಎಂಬ ಬೋರ್ಡ್ ಹಾಕಿಕೊಂಡು ಏಕಾಂಗಿಯಾಗಿ ರಸ್ತೆಯಲ್ಲಿ ಮಳೆ ಗಾಳಿ ಲೆಕ್ಕಿಸದೆ ಹಾಕಿ ಹೋಗುತ್ತಿರುವ ವ್ಯಕ್ತಿ ಏಕೆ ಅಂತೀರಾ? ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನ್ಪಲ್ಲಿ ಗ್ರಾಮದ ವಾಸಿ ಹಮ್ಜಾದ್ ಖಾನ್ ಎಂಬುವರು ತಮ್ಮ ಗ್ರಾಮವನ್ನು ಪಟ್ಟಣ ಪಂಚಾಯಿತಿ ಮಾಡಬೇಕೆಂದು ಸರ್ಕಾರದ ಮೇಲೆ ಒತ್ತಡ ಹೇರಲು ಶುಕ್ರವಾರದಂದು ಪಾದಯಾತ್ರೆ ಹಮ್ಮಿಕೊಂಡಿದ್ದಾನೆ. ಶುಕ್ರವಾರದ ರಾತ್ರಿ ಸುಮಾರು 6 ಗಂಟೆಗೆ ಚಿಂತಾಮಣಿಗೆ ಆಗಮಿಸಿದ್ದು ಇಲ್ಲಿನ ಸ್ಥಳೀಯರು ಅವರ ಪಾದಯಾತ್ರೆ ಯಶಸ್ವಿಯಾಗಲಿ ಎಂದು ಶುಭ ಕೋರಿದರು. ಹಮ್ಜಾದ್ ಖಾನ್ ಮಾತನಾಡಿ, ಗೌನಿಪಲ್ಲಿ ಗ್ರಾಮವು ಶ್ರೀನಿವಾಸಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂದರೆ 12,000 ಜನಸಂಖ್ಯೆ ಹಾಗೂ ಮತದಾರರ ಸಂಖ್ಯೆ 6,000 ಮತ್ತು ಪಂಚಾಯಿತಿಗೆ 16 ಸದಸ್ಯರನ್ನು ಒಳಗೊಂಡಿದೆ. ಇದನ್ನು ಉನ್ನತೀಕರಣಗೊಳಿಸಿ ಪಟ್ಟಣ ಪಂಚಾಯಿತಿ ಮಾಡಬೇಕೆಂಬ ನಾಗರಿಕರ ಬೇಡಿಕೆಯನ್ನು ಸರ್ಕಾರದ ಗಮನ ಸೆಳೆಯುವ ಸಲುವಾಗಿ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ಭಾಗಿಯಾಗುವ ಎಲ್ಲ ಚುನಾಯಿತ ಪ್ರತಿನಿಧಿಗಳ ಗಮನಕ್ಕೆ ತರಲು ಬೆಳಗಾವಿಗೆ ಕಾಲ್ನಡಿಗೆಯಲ್ಲಿ ತೆರಳುತ್ತಿದ್ದೇನೆ ಎಂದು ಹೇಳಿದರು. ನಾನು ಶ್ರೀನಿವಾಸಪುರ ಕ್ಷೇತ್ರದ ಕೋಲಾರ ಜಿಲ್ಲೆಯ ಒಂದು ಗೌನಿಪಲ್ಲಿ ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥನಾಗಿದ್ದೇನೆ. ನಮ್ಮ ಗೌನಿಪಲ್ಲಿ ಗ್ರಾಮ ಪಂಚಾಯಿತಿಯನ್ನು ಒಂದು ಉನ್ನತ ದರ್ಜೆಗೆ ಏರಿಸಲು ಹಲವಾರು ಸಾರ್ವಜನಿಕರ ಒಂದು ಕನಸಾಗಿದೆ. ಈ ಕನಸನ್ನು ನನಸನ್ನಾಗಿ ಮಾಡಲು ಎಲ್ಲ ಗ್ರಾಮಸ್ಥರ ಒಂದು ಸಹಕಾರದಿಂದ, ಅವರ ಒಂದು ಆಶೀರ್ವಾದದಿಂದ, ಎಲ್ಲರ ಅಭಿಪ್ರಾಯದೊಂದಿಗೆ ನಾನು ಯಾರ ಗಮನಕ್ಕೂ ಎಲ್ಲರ ಅಭಿಪ್ರಾಯದೊಂದಿಗೆ ಎಲ್ಲರ ಒಂದು ಆಶೀರ್ವಾದದೊಂದಿಗೆ ನಾನು ಈ ದಿನ ಗೌನಿಪಲ್ಲಿ ಗ್ರಾಮ ಪಂಚಾಯಿತಿಯಿಂದ ಸುವರ್ಣಸೌಧ ಬೆಳಗಾವಿ ತನಕ ನಾನು ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಸರ್ಕಾರದ ಒಂದು ಗಮನಕ್ಕೆ ತರಲು, ಸರ್ಕಾರಕ್ಕೆ ಒತ್ತಾಯಿಸಲು ನಮ್ಮ ಗೌನಿಪಲ್ಲಿ ಗ್ರಾಮ ಪಂಚಾಯಿತಿ ಹಲವಾರು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದೆ. ಅದಕ್ಕೆ ಬರುತ್ತಿದ್ದಂಥ ಒಂದು ಅನುದಾನ ನಮಗೆ ತೀರಾ ಕಮ್ಮಿಯಾಗಿದೆ. ನಮ್ಮ ಗೌನಿಪಲ್ಲಿ ಗ್ರಾಮ ಪಂಚಾಯಿತಿಯನ್ನು ನಾವು ಮೂಲಭೂತ ಸೌಕರ್ಯಗಳಿಂದ ಆಗಿರ್ಬೋದು, ಜನರ ಒಂದು ಕಸದ ವಿಲೇವಾರಿ ಆಗುವುದು, ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ನೀರಿನ ವಿಚಾರ ಆಗಿರ್ಬೋದು, ರಸ್ತೆಯ ವಿಚಾರ ಆಗಿರ್ಬೋದು, ಎಲ್ಲವನ್ನೂ ನಾವು ಸರಿದೂಗಿಸಬೇಕೆಂದರೆ ಅಲ್ಲಿರತಕ್ಕಂಥ ಜನಸಂಖ್ಯೆಗೆ ನಾವು ಇದನ್ನು ಒಂದು ಪುರಸಭೆ ಆದರೆ ಮಾತ್ರ ಸಾಧ್ಯ ಎಂದು ನಾವೆಲ್ಲರೂ ಗ್ರಾಮಸ್ಥರ ಪರವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡಲು ಈ ದಿನ ಬೆಳಗ್ಗೆ 8:30ಕ್ಕೆ ನಾನು ಪಾದಯಾತ್ರೆ ಹಮ್ಮಿಕೊಂಡಿದ್ದೇನೆ. ಈಗ ಚಿಂತಾಮಣಿಯ ಒಂದು ಸೆಲ್ಫ್ ಪೆಟ್ರೋಲ್ ಬಂಕ್ ಚಿತ್ರಘಟ್ಟ ರಸ್ತೆಯಲ್ಲಿರುವ ಇಲ್ಲಿ ತನಕ ಬಂದು ನನ್ನ ಪಾದಯಾತ್ರೆ ಸೇರಿದೆ. ಮುಂದೆ ಇನ್ನೂ ಒಂದು 5 ಕಿಲೋಮೀಟರ್ಸು ಒಂದು ಪಾದಯಾತ್ರೆ ಇದೆ. ಅಲ್ಲಿ ಉಪ್ಪರ್ಪೇಟೆಯಲ್ಲಿ ರಾತ್ರಿ ತಂಗಿ ನಾನು ಅಲ್ಲಿ ವಿಶ್ರಾಂತಿಯನ್ನು ಪಡೆದು ಬೆಳಗ್ಗೆ 6 ಗಂಟೆಯಿಂದ ಮತ್ತೆ ನನ್ನ ಪಾದಯಾತ್ರೆಯನ್ನು ಮುಂದುವರಿಸಲಾಗುವುದು. ತಮ್ಮೆಲ್ಲರ ಸಹಕಾರ, ಆಶೀರ್ವಾದ ಸದಾ ಇರಲಿ. ಈ ಒಂದು ಪಾದಯಾತ್ರೆ ಸುಗಮವಾಗಿ ಸಾಗಿ ಭಗವಂತ ನನಗೆ ಆರೋಗ್ಯ ಹಾಗೂ ಶಕ್ತಿ ತುಂಬಲಿ ಎಂದು ತಮ್ಮೆಲ್ಲರೂ ಪ್ರಾರ್ಥಿಸಬೇಕೆಂದು ತಮ್ಮಲ್ಲಿ ನಾನು ಕಳಕಳಿಯಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ.